ಹಾಯ್ ಗೈಸ್, ಇದು ನಿಮ್ಮ ಸೀರೀಸ್ ಅಲ್ಲಿ 4th ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾವು ಏನನ್ನ ತಿಳ್ಕೊಳ್ಳಕ್ಕೆ ಹೊರಟಿದೀವಿ ಅಂತಂದ್ರೆ, ಪ್ರತಿಯೊಂದು ಬಿಸ್ನೆಸ್ ಸ್ಟಡೀಸ್ ನೀವು ಈಗಾಗಲೇ 11 ಚಾಪ್ಟರ್ಸ್ ನ ಓದ್ತೀರಾ ಅಂತ ಅಂದ್ಬಿಟ್ಟು ಗೊತ್ತಾಗಿದೆ. ಯಾವ್ಯಾವುದು? ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಎನ್ವೈರನ್ಮೆಂಟ್, ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಅಂಡ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಈ 11 ಚಾಪ್ಟರ್ ಓದ್ತೀರಾ ಅಂತ ಅಂದ್ಬಿಟ್ಟು ಈಗಾಗಲೇ ಗೊತ್ತಾಗಿದೆ. ಈ 11 ಚಾಪ್ಟರ್ ಅಲ್ಲಿ ಎಕ್ಸಾಮ್ಗೆ ಪ್ರತಿಯೊಂದು ಚಾಪ್ಟರ್ಗೆ ವೇಟೇಜ್ ಎಷ್ಟಿದೆ, ಯಾವ ಈಗ ಪಾರ್ಟ್ ಎ ಬಿ ಸಿ ಡಿ ಯಾವ್ಯಾವ ಚಾಪ್ಟರ್ ಇಂದ ಎಷ್ಟೆಷ್ಟು ಮಾರ್ಕ್ಸ್ ಗೆ ಕವರ್ ಆಗುತ್ತೆ ಅಂದ್ಬಿಟ್ಟು ಪ್ರತಿಯೊಂದು ಚಾಪ್ಟರ್ ಗಳಲ್ಲಿ ನೋಡ್ತಾ ಹೋಗೋಣ. ಸೊ ಇದು ನಿಮ್ಮ ಸೀರೀಸ್ ಅಲ್ಲಿ ನಿಮ್ಗೆ ಫೌಂಡೇಶನ್ ಒಂದು ಹಾಕೊಡ್ಬೇಕಲ್ಲ, ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ಆ ಫಂಡಮೆಂಟಲ್ ವಿಡಿಯೋಸ್ ಅಲ್ಲಿ ಇದು 4ನೇ ವಿಡಿಯೋ ಆಗಿರುತ್ತೆ, ಮತ್ತೆ ಫೈನಲ್ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ಇಂದ ರೆಗ್ಯುಲರ್ ಕ್ಲಾಸ್ ಅಲ್ಲಿ ನಿಮ್ದು ಚಾಪ್ಟರ್ಸ್ ಗಳು ಏನಿದೆಯಲ್ಲ ಅದೇ ತರನೇ ನಾನು ವಿಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಏನಂತ ಅಂತಂದ್ರೆ, ನಿಮ್ಗೆ ಈಗಾಗಲೇ ಡಿಸ್ಪ್ಲೇ ಕಾಣಿಸ್ತಾ ಇದೆ. ನಾವ್ ಇವತ್ತು ನೋಡಕ್ಕೆ ಹೊರಟಿರೋದು ಈಗಾಗಲೇ ಹೇಳಿದೀನಿ, ನಿಮ್ದು ಚಾಪ್ಟರ್ ವೈಸ್ ಅಲೋಕೇಶನ್. ನಿಮ್ಗೆ ಫಸ್ಟ್ ಸೀರೀಸ್ ಇಂದ ವಿಡಿಯೋಸ್ ನೋಡ್ಕೊ ಬಂದ್ಬಿಟ್ರೆ, ಈಗ ಚಾಪ್ಟರ್ ಬೈ ಚಾಪ್ಟರ್ ಅನಾಲಿಸಿಸ್ ಅನ್ನೋ ಒಂದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದೀನಿ. ಈ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಅನ್ನೋ ಚಾಪ್ಟರ್ ಅಲ್ಲಿ ಏನ್ ಓದ್ತೀರಾ ಅಂತ ಅಂದ್ಬಿಟ್ಟು ಅದರಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಸೊ ನೀವ್ ಈಗ ಏನಂತ ಅಂತಂದ್ರೆ, ಅದು ನೋಡಿಲ್ಲ ಅಂತಂದ್ರೆ ಈಗ ನಾನು ಇಂಡೆಪ್ತ್ ಹೇಳೋದಿಲ್ಲ, ಯಾವ್ಯಾವ ಚಾಪ್ಟರ್ ಅಲ್ಲಿ ಏನೇನ್ ಗಳಿದೆ ಅಂತ ಅಂದ್ಬಿಟ್ಟು ನೀವು ಆ ವಿಡಿಯೋ ರೆಫರ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ. ನಾನು ಇಲ್ಲಿ ಯಾವ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ಇಂದ ಯಾವ್ಯಾವ ಪಾರ್ಟಿಗೆ ಬರುತ್ತೆ, ಎಷ್ಟು ಮಾರ್ಕ್ಸ್ ಕವರ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ. ಫಸ್ಟ್ ಚಾಪ್ಟರ್ ಇರೋದು ಯಾವ್ದು? ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಇದು ನಂಬರ್ ಆಫ್ ಆರ್ಟ್ಸ್ ನಿಮ್ಗೆ ಪಾಠ ಮಾಡೋಂಥದ್ದು. ಇದು ಕಾಲೇಜಿಗೆ ಸಂಬಂಧಪಟ್ಟಿದ್ದು, ನಿಮಗೆ ಬೇಡ. ಓಕೆನಾ? ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಅನ್ನೋ ಚಾಪ್ಟರ್ ಇದೆ. ನಿಮಗೆ ಟೋಟಲ್ ಈ ಚಾಪ್ಟರ್ ಇಂದ ಬರ್ತಕ್ಕಂಥದ್ದು ಎಷ್ಟು ಮಾರ್ಕ್ಸ್? ಟೋಟಲ್ 12 ಮಾರ್ಕ್ಸ್ ಗೆ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ 12 ಮಾರ್ಕ್ಸ್ ಇಂದ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋ ಚಾಪ್ಟರ್ ಇಂದ 12 ಮಾರ್ಕ್ಸ್ ಕೇಳ್ತಾರೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತೆ ಪಾರ್ಟ್ ಡಿ ಅಂತ ಇಲ್ಲಿ ಕೊಟ್ಟಿದ್ದೀನಿ. ಪಾರ್ಟ್ ಎ ಅಂತಂದ್ರೆ ಏನು? ಅಲ್ಲಿ ಆಪ್ಷನ್ ಇರೋದಿಲ್ಲ. ನೀವು ಒಂದು ಕ್ವಶನ್ ಇರುತ್ತೆ, ಒಂದೇ ಕ್ವಶನ್ ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕಾಗುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಒಂದು ಕ್ವಶನ್ ಗೆ 1 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಪಾರ್ಟ್ ಬಿ ಅಲ್ಲಿ ಎಷ್ಟಿರುತ್ತೆ? ಮಲ್ಟಿಪಲ್ ಚಾಯ್ಸ್. ಇದರಲ್ಲಿ ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸ್ ಇರುತ್ತೆ ಒಂದು ಕ್ವಶನ್ ಗೆ. ನೀವು ಒಂದು ಕ್ವಶನ್ ಅಟೆಂಡ್ ಮಾಡೋದ್ರಿಂದ 2 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದಾಗಿದೆ. ಪಾರ್ಟ್ ಸಿ ಅಲ್ಲಿ ಒಂದು ಕ್ವಶನ್ ಗೆ 4 ಮಾರ್ಕ್ಸ್, ಹಾಗೆ ಪಾರ್ಟ್ ಡಿ ಅಲ್ಲಿ ಒಂದು ಕ್ವಶನ್ ಅಟೆಂಡ್ ಮಾಡಿದ್ರೆ 8 ಮಾರ್ಕ್ಸ್ ನಿಮ್ಗೆ ಸ್ಕೋರ್ ಆಗುತ್ತೆ. ಸೊ ಪ್ರತಿಯೊಂದು ಈಗ ಫಸ್ಟ್ ಚಾಪ್ಟರ್ ಅಲ್ಲಿ 12 ಮಾರ್ಕ್ಸ್ ಬರುತ್ತೆ ಅಂತ ಗೊತ್ತಾಯ್ತು. ಆದ್ರೆ ಪಾರ್ಟ್ ಎ ಬಿ ಸಿ ಡಿ ಎಷ್ಟು ಬರುತ್ತೆ ಅಂದ್ಬಿಟ್ಟು ಈಗ ನೋಡೋಣ. ಇಲ್ಲಿ ಪಾರ್ಟ್ ಎ ಅಂತಂದ್ರೆ ಯಾವ ಆಪ್ಷನ್ ಇರಲ್ವಲ್ಲ ಜಾಸ್ತಿ, ಅದರಲ್ಲಿ ನಿಮಗೆ 2 ಕ್ವಶನ್ ಕಂಪಲ್ಸರಿ ಆಗಿ ಬಂದೇ ಬರುತ್ತೆ ಅಂತ ಹೇಳ್ತಿದ್ದಾರೆ. 2 ಕ್ವಶನ್ 2 ಮಾರ್ಕ್ಸ್. ಇಲ್ಲಿ 2 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಕೇಳ್ತಾರೆ. ಯಾವ್ದ್ರಲ್ಲಿ? ಪಾರ್ಟ್ ಬಿ ಅಲ್ಲಿ. ಪಾರ್ಟ್ ಸಿ ಅಲ್ಲಿ ಯಾವ್ದು ಕೇಳ್ತಾರೆ? ಏನು ಕೇಳೋದಿಲ್ಲ. ಪಾರ್ಟ್ ಸಿ ಅಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತಹ ಕ್ವಶನ್ ನೇಚರ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋ ಚಾಪ್ಟರ್ ಅಲ್ಲಿ ಕೇಳೋದಿಲ್ಲ. ಪಾರ್ಟ್ ಡಿ ಅಲ್ಲಿ 8 ಮಾರ್ಕ್ಸ್ ಕ್ವಶನ್ ಒಂದನ್ನ ಕೇಳ್ತಾರೆ. ಓಕೆನಾ? ನಿಮ್ಗೆ ಎಲ್ಲಾ ಚಾಪ್ಟರ್ ಗಳೆಲ್ಲ ಕವರ್ ಆದ್ಮೇಲೆ ತುಂಬಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಗಳು ಯಾವ್ಯಾವ ಬಂದೇ ಬರುತ್ತೆ ಅನ್ನೋದ ಟಾಪಿಕ್ ಅದನ್ನೆಲ್ಲ ನಾವು 100 ಡೇಸ್ ಮ್ಯಾರಥಾನ್ ಸೆಷನ್ ಅಂತ ಒಂದಿದೆ, ಆ ಸೆಷನ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ನಿಮ್ಗೆ ಟೋಟಲ್ 4 ಕ್ವಶನ್ ಕೇಳ್ತಾರೆ, ಟೋಟಲ್ 12 ಮಾರ್ಕ್ಸ್ ಕವರ್ ಆಗುತ್ತೆ ಅಂದ್ಬಿಟ್ಟು ನಿಮ್ಗೆ ಇದರಲ್ಲಿ ಅರ್ಥ ಆಯ್ತು. ಸೆಕೆಂಡ್ ಚಾಪ್ಟರ್ ಯಾವ್ದು? ಸೆಕೆಂಡ್ ಯೂನಿಟ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 8 ಮಾರ್ಕ್ಸ್ ಬರುತ್ತೆ. ಪಾರ್ಟ್ ಎ 2 ಕ್ವಶನ್, ಪಾರ್ಟ್ ಬಿ ಅಲ್ಲಿ 1 ಕ್ವಶನ್, ಪಾರ್ಟ್ ಸಿ ಅಲ್ಲಿ 1 ಕ್ವಶನ್. ಇಲ್ಲಿ 8 ಮಾರ್ಕ್ಸ್ ನ ಕ್ವಶನ್ ಗಳು ಯಾವುದನ್ನು ಕೇಳೋದಿಲ್ಲ. ಸೆಕೆಂಡ್ ಚಾಪ್ಟರ್ ಆದಂತಹ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋ ಚಾಪ್ಟರ್ ಅಲ್ಲಿ ನಿಮ್ಗೆ 8 ಮಾರ್ಕ್ಸ್ ಯಾವ್ದು ಕೇಳೋದಿಲ್ಲ. ಟೋಟಲ್ 4 ಕ್ವಶನ್ ಕೇಳ್ತಾರೆ. ನಿಮ್ಗೆ ಟೋಟಲ್ 8 ಮಾರ್ಕ್ಸ್ ಈ ಚಾಪ್ಟರ್ ಇಂದ ಬರುತ್ತೆ. ಥರ್ಡ್ ಚಾಪ್ಟರ್ ಯಾವುದು? ಬಿಸ್ನೆಸ್ ಎನ್ವೈರನ್ಮೆಂಟ್. ಬಿಸ್ನೆಸ್ ಎನ್ವೈರನ್ಮೆಂಟ್ ಈ ಚಾಪ್ಟರ್ ಇಂದ ನಿಮ್ಗೆ 9 ಚಾಪ್ಟರ್ಸ್ ಕವರ್, 9 ಮಾರ್ಕ್ಸ್ ಕವರ್ ಆಗುತ್ತೆ. ಪಾರ್ಟ್ ಎ 1 ಕ್ವಶನ್ ಕೇಳ್ತಾರೆ, ಪಾರ್ಟ್ ಬಿ ಯಾವುದೇ ರೀತಿಯಾದಂತಹ ಕ್ವಶನ್ ಕೇಳಲ್ಲ, ಪಾರ್ಟ್ ಸಿ ಅಲ್ಲಿ 2 ಕ್ವಶನ್ ಕೇಳ್ತಾರೆ. ಅಂದ್ರೆ 4 ಮಾರ್ಕ್ಸ್ 2 ಕ್ವಶನ್ ಕೇಳ್ತಾರೆ. 2ಕ್ಕೂ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ 8 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ 8 ಮಾರ್ಕ್ಸ್ ಕ್ವಶನ್ಸ್ ಗಳು ಯಾವ್ದು ಇರೋದಿಲ್ಲ. ಟೋಟಲ್ 3 ಕ್ವಶನ್ಸ್. ಇಲ್ಲಿ ಎಷ್ಟು ಸ್ಕೋರ್ ಆಯ್ತು? ಒಂದು ಕ್ವಶನ್ ಅಟೆಂಡ್ ಮಾಡೋದ್ರಿಂದ 4 ಮಾರ್ಕ್ಸ್ ಸ್ಕೋರ್ ಆಯ್ತು. 4 + 4 8 + 1 ನಿಮ್ಗೆ 9 ಮಾರ್ಕ್ಸ್ ಆಯ್ತು. 9 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರ್ ಇಂದ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಾದ್ಮೇಲೆ 4th ಚಾಪ್ಟರ್ ಯಾವುದು? ಪ್ಲಾನಿಂಗ್. ಪ್ಲಾನಿಂಗ್ ಅಂತ ಅನ್ನೋದು ಮಾರ್ಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ? 8 ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪಾರ್ಟ್ ಎ 2 ಕ್ವಶನ್ ಕೇಳ್ತಾರೆ, 1 ಮಾರ್ಕ್ಸ್. 2 ಕ್ವಶನ್ ಅಟೆಂಡ್ ಮಾಡಿದ್ರೆ 2 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಪಾರ್ಟ್ ಬಿ ಅಲ್ಲಿ 1 ಮಾರ್ಕ್ಸ್, 1 ಕ್ವಶನ್ ಕೇಳ್ತಾರೆ, 1ಕ್ಕೆ 2 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಸಿ ಅಲ್ಲಿ 4 ಮಾರ್ಕ್ಸ್ ಇಂದ 1 ಕ್ವಶನ್ ಕೇಳ್ತಾರೆ.
ಪಾರ್ಟ್ ಬಿ ಅಲ್ಲಿ 8 ಮಾರ್ಕ್ಸ್ ಎಂದು ಯಾವ್ದು ಕೇಳೋದಿಲ್ಲ. 4 ಕ್ವಶನ್ಸ್ ಅಟೆಂಡ್ ಮಾಡೋದ್ರಿಂದ 8 ಮಾರ್ಕ್ಸ್ ನ ನೀವು ಸ್ಕೋರ್ ಮಾಡಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನಿಮ್ಗೆಲ್ಲ ಡಿಸ್ಪ್ಲೇ ವಿಸಿಬಲ್ ಇದೆ ಅಂತ ಅಂದ್ಬಿಟ್ಟು ನಾನು ಅನ್ಕೊಳ್ತೀನಿ. ಅದಾದ್ಮೇಲೆ 5th ಚಾಪ್ಟರ್ ಯಾವ್ದಿದೆ ನಿಮ್ಗೆ, ಆರ್ಗನೈಸಿಂಗ್ ಅನ್ನೋ ಚಾಪ್ಟರ್ ಇದೆ. ಇದು 12 ಮಾರ್ಕ್ಸ್ ನಿಮ್ಗೆ ಟೋಟಲ್ ಕವರ್ ಆಗುತ್ತೆ. ಪಾರ್ಟ್ ಎ 2 ಕ್ವಶನ್, ಪಾರ್ಟ್ ಬಿ 1 ಕ್ವಶನ್, ಪಾರ್ಟ್ ಸಿ 4 ಮಾರ್ಕ್ಸ್ ಅಲ್ಲಿ ಯಾವುದೇ ರೀತಿಯಾದಂತ ಕ್ವಶನ್ಸ್ ಕೇಳಿದ್ರೆ ಪಾರ್ಟ್ ಡಿ ಅಲ್ಲಿ 8 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಸೊ ಟೋಟಲ್ 4 ಕ್ವಶನ್ಸ್ ಕೇಳ್ತಾರೆ. ಇದರಿಂದ 12 ಮಾರ್ಕ್ಸ್ ಕವರ್ ಆಗುತ್ತೆ. ಅದಾದ್ಮೇಲೆ ಸ್ಟಾರ್ಟಿಂಗ್ ಅನ್ನೋ ಚಾಪ್ಟರ್ ನಿಮ್ಮಲ್ಲಿ ಸೀರೀಸ್ ಅಲ್ಲಿ 6 ಚಾಪ್ಟರ್ ಆಗಿದೆ. ಟೋಟಲ್ 16 ಮಾರ್ಕ್ಸ್ ಕವರ್ ಆಗುತ್ತೆ. 16 ಮಾರ್ಕ್ಸ್ ಪಾರ್ಟ್ ಎ 12 ಮಾರ್ಕ್ಸ್ ಕವರ್, 2 ಮಾರ್ಕ್ಸ್ 2 ಕ್ವಶನ್ ಕೇಳ್ತಾರೆ, 2 ಮಾರ್ಕ್ಸ್ ಕವರ್ ಆಗುತ್ತೆ. ಪಾರ್ಟ್ ಬಿ ಅಲ್ಲಿ 1 ಕ್ವಶನ್ಸ್ ಕೇಳ್ತಾರೆ. ಪಾರ್ಟ್ ಸಿ ಅಲ್ಲಿ 4 ಮಾರ್ಕ್ಸ್ ಇಂದ 1 ಕ್ವಶನ್ ಕೇಳ್ತಾರೆ. ಅದಾದ್ಮೇಲೆ ಪಾರ್ಟ್ ಡಿ ಅಲ್ಲಿ ನಿಮಗೆ 8 ಮಾರ್ಕ್ಸ್ ಇಂದ 1 ಕ್ವಶನ್ ಕೇಳ್ತಾರೆ. ಟೋಟಲ್ 5 ಕ್ವಶನ್ಸ್ ಕೇಳ್ತಾರೆ. 5 ಕ್ವಶನ್ಸ್ ಕರೆಕ್ಟ್ ಆಗಿ ಅಟೆಂಡ್ ಮಾಡೋದ್ರಿಂದ ನಿಮ್ಗೆ 16 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಸಿ ಗೈಸ್, ಬರೀ ಸ್ಟಾರ್ಟಿಂಗ್ ಅನ್ನೋ ಒಂದೇ ಒಂದು ಚಾಪ್ಟರ್ ನ ಕಲ್ತ್ಕೊಬಿಟ್ರೆ ನಿಮಗೆ ನೋಡಿ ಇಲ್ಲಿ 2 ಮಾರ್ಕ್ಸ್, 1 ಮಾರ್ಕ್ಸ್ ಬಂತು, 2 ಮಾರ್ಕ್ಸ್ ಬಂತು, 4 ಮಾರ್ಕ್ಸ್ ಬಂತು, 8 ಮಾರ್ಕ್ಸ್ ಬಂತು. ಎಲ್ಲಾ ಮಾರ್ಕ್ಸಿಂಗ್ ಚಾಪ್ಟರ್, ಎಲ್ಲಾ ಪಾರ್ಟಿನ ಕ್ವಶನ್ ಗಳು ನಿಮ್ಗೆ ಸ್ಟಾರ್ಟಿಂಗ್ ಅನ್ನೋ ಚಾಪ್ಟರ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಆರಾಮ್ಸೆ ಇದ್ರಲ್ಲಿ 18 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಅದಾದ್ಮೇಲೆ 7th ಯೂನಿಟ್ ಯಾವುದು, ಡೈರೆಕ್ಟಿಂಗ್ ಅಂತ ಚಾಪ್ಟರ್ ಅಲ್ಲಿ 12 ಮಾರ್ಕ್ಸ್ ಕೇಳ್ತಾರೆ. ಪಾರ್ಟ್ ಎ 2 ಕ್ವಶನ್ಗಳು, ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಪಾರ್ಟ್ ಸಿ ಅಲ್ಲಿ ಯಾವುದೇ ರೀತಿಯಾದಂತಹ ಕ್ವಶನ್ ಗಳು ಇರಲ್ಲ. ಪಾರ್ಟ್ ಡಿ ಅಲ್ಲಿ 8 ಮಾರ್ಕ್ಸ್ ಇಂದ 1 ಕ್ವಶನ್ ಕೇಳ್ತಾರೆ. 4 ಮಾರ್ಕ್ಸ್ ಇಂದ 1 ಕ್ವಶನ್, ಟೋಟಲ್ 4 ಕ್ವಶನ್ಸ್ ಇರುತ್ತೆ. ಅದನ್ನೆಲ್ಲ ಕರೆಕ್ಟ್ ಆಗಿ ಅಟೆಂಡ್ ಮಾಡೋದ್ರಿಂದ 12 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. 8th ಚಾಪ್ಟರ್ ಯಾವ್ದಿದೆ ನಿಮ್ಗೆ, ಕಂಟ್ರೋಲಿಂಗ್ ಇಂದ 7 ಮಾರ್ಕ್ಸ್ ಕವರ್ ಆಗುತ್ತೆ. 1 ಮಾರ್ಕ್ಸ್ ಇಂದ ಪಾರ್ಟ್ ಎ 1 ಕ್ವಶನ್, ಪಾರ್ಟ್ ಬಿ ಅಲ್ಲಿ 1 ಕ್ವಶನ್, ಪಾರ್ಟ್ ಸಿ ಅಲ್ಲಿ ಇನ್ನೊಂದು ಕ್ವಶನ್, ಪಾರ್ಟ್ ಡಿ ಅಲ್ಲಿ ಯಾವುದೇ ರೀತಿಯಾದಂತಹ ಕ್ವಶನ್ ಇರಲ್ಲ. ಟೋಟಲ್ 3 ಕ್ವಶನ್ ಅಟೆಂಡ್ ಮಾಡ್ತೀರಾ, 7 ಮಾರ್ಕ್ಸ್ ನಿಮ್ಗೆ ಕವರ್ ಆಗುತ್ತೆ. ಸುಮ್ನೆ ಕೇಳಿಸ್ಕೊಳ್ತಾ ಇರ್ಬೇಡಿ, ಒಂದು ಬುಕ್ ಅಲ್ಲೆಲ್ಲ ಕ್ಲೀನ್ ಆಗಿ ಬರ್ಕೊಳ್ಳೋದ್ರಿಂದ ನಿಮ್ ಮೈಂಡ್ ಹೊರಟೋಗ್ಬಿಡುತ್ತೆ. ಸೊ ಈಗಿಂದನೇ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು, ಓದ್ಕೊಳ್ಳೋಂತಹ ಪ್ರೋಸೆಸ್ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. 9th ಚಾಪ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಇದು 8 ಮಾರ್ಕ್ಸ್ ಗೆ ಕವರ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ. ಒಂದೊಂದು ಪಾರ್ಟ್ ಎ 2 ಕ್ವಶನ್ ಕೇಳ್ತಾರೆ. ಪಾರ್ಟ್ ಬಿ ಅಲ್ಲಿ 1 ಕ್ವಶನ್, ಪಾರ್ಟ್ ಸಿ ಅಲ್ಲಿ 1 ಕ್ವಶನ್, ಪಾರ್ಟ್ ಡಿ ಅಲ್ಲಿ ಯಾವುದೇ ರೀತಿಯಾದಂತಹ ಕ್ವಶನ್ ಗಳನ್ನ ಕೇಳೋದಿಲ್ಲ. ಟೋಟಲ್ 4 ಕ್ವಶನ್ ಕೇಳ್ತಾರೆ. ಟೋಟಲ್ 8 ಮಾರ್ಕ್ಸ್ ಈ ಚಾಪ್ಟರ್ ಇಂದ ಕವರ್ ಆಗುತ್ತೆ. ನಾನು ಆಗ್ಲೇ ಹೇಳಿದ್ದೆ, ಚಾಪ್ಟರ್ ಬೈ ಚಾಪ್ಟರ್ ಏನೇನ್ ಕಲಿತೀರಾ ಅಂತ ಅಂದ್ಬಿಟ್ಟು. ಮಾರ್ಕೆಟಿಂಗ್ ಜಾಸ್ತಿ ಟೋಟಲ್ ನಂಬರ್ ಆಫ್ ಆರ್ಟ್ಸ್ ಇದೆ, ಅರ್ಥ ಮಾಡ್ಕೊಳ್ಳಿ ಎಷ್ಟಿದೆ ಅಂತ ಹೇಳಿದ್ದೆ. ಆಗ್ಲೇ 21 ಆರ್ಟ್ಸ್ ಇದೆ ಅಂತ ಅಂದ್ಬಿಟ್ಟು ಪಾಠ ಮಾಡಕ್ಕೆ 21 ಆರ್ಟ್ಸ್ ಇದೆ. ನಿಮ್ಗೆ ಮಾರ್ಕ್ಸ್ ಎಷ್ಟು, ಒಂದೇ ಒಂದು ಚಾಪ್ಟರ್ ನ ಕರೆಕ್ಟ್ ಆಗಿ ಕಲಿಯೋದ್ರಿಂದ 21 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಎಲ್ಲಾ ತರದ ಕ್ವಶನ್ ಗಳು ಬರುತ್ತೆ. ಇಲ್ಲಿ ನೋಡಿ, 21 ಮಾರ್ಕ್ಸ್ ಗೆ ನಿಮ್ಗೆ ಎಕ್ಸಾಮ್ಗೆ ಮಾರ್ಕೆಟಿಂಗ್ ಅಂತ ಒಂದೇ ಒಂದು ಚಾಪ್ಟರ್ ಅಲ್ಲಿ ಬರುತ್ತೆ. ಫಸ್ಟ್ ಪಾರ್ಟ್ ಎ 3 ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಪಾರ್ಟ್ ಬಿ ಅಲ್ಲಿ 1 ಕ್ವಶನ್, ಪಾರ್ಟ್ ಸಿ ಅಲ್ಲಿ 2 ಕ್ವಶನ್ ನ ಕೇಳ್ತಾರೆ. ಪಾರ್ಟ್ ಡಿ ಅಲ್ಲಿ ಕಂಪಲ್ಸರಿಯಾಗಿ 1 ಕ್ವಶನ್ ಅಟೆಂಡ್ ಮಾಡೋದ್ರಿಂದ 8 ಮಾರ್ಕ್ಸ್. ಇಲ್ಲಿ 8 ಆಯ್ತು, ಇಲ್ಲಿ 8 ಆಯ್ತು, 8 16 ಆಯ್ತು, 16 ಆಯ್ತು. 16 + 2 ಎಷ್ಟಾಯ್ತು, 18 ಆಯ್ತು. 18 + 3 ಎಷ್ಟಾಯ್ತು, 21. ನಿಮ್ಗೆ 7 ಕ್ವಶನ್ಸ್ ಬರುತ್ತೆ. ಎಲ್ಲಾನು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ 21 ಮಾರ್ಕ್ಸ್ ಬಂದ್ಬಿಡುತ್ತೆ. ಓಕೆನಾ. ಲಾಸ್ಟ್ ಯಾವ್ದು, ಕನ್ಸ್ಯೂಮರ್ ಪ್ರೊಟೆಕ್ಷನ್, ಇದು 7 ಮಾರ್ಕ್ಸ್ ಗೆ ಕವರ್ ಆಗುತ್ತೆ. ಪಾರ್ಟ್ ಎ 1 ಕ್ವಶನ್, ಪಾರ್ಟ್ ಬಿ ಅಲ್ಲಿ 1 ಕ್ವಶನ್, ಪಾರ್ಟ್ ಸಿ ಅಲ್ಲಿ 1 ಕ್ವಶನ್, ಪಾರ್ಟ್ ಡಿ ಅಲ್ಲಿ ಯಾವುದೇ ಕ್ವಶನ್ ಗಳು ಇರೋದಿಲ್ಲ. ಒಟ್ಟು ಟೋಟಲ್ 3 ಕ್ವಶನ್ಸ್ ಇರುತ್ತೆ. 3 ಕರೆಕ್ಟ್ ಆಗಿ ಅಟೆಂಡ್ ಮಾಡೋದ್ರಿಂದ 7 ಮಾರ್ಕ್ಸ್ ಅಟೆಂಡ್ ಮಾಡಬಹುದು. ಸಿ ಗೈಸ್, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಲಾಜಿಕ್ ಆಗಿ ನೀವು 100 ಔಟ್ ಆಫ್ 100 ತೆಗಿತೀನಿ ಅಂತಂದ್ರೆ ಎಲ್ಲಾ ಚಾಪ್ಟರ್ ಕರೆಕ್ಟ್ ಆಗಿ ಓದ್ಬಿಟ್ರೆ ಆರಾಮ್ಸೆ 80 ಔಟ್ ಆಫ್ 80. ನಾನು 100 ಔಟ್ ಆಫ್ 100 ಅಂತ ಯಾಕೆ ಮೆನ್ಷನ್ ಮಾಡ್ತೀನಿ ಅಂತಂದ್ರೆ, ನಮ್ಗದೊಂದು ಪ್ರಾಕ್ಟೀಸ್ ಆಗಿದೆ. ನಾನು ನಿಮಗೆ ಎಕ್ಸಾಮ್ ನೀವು ಎಷ್ಟು ಮಾರ್ಕ್ಸ್ ಅಟೆಂಡ್ ಮಾಡ್ತೀರಾ, ಬರೀ 80 ಮಾರ್ಕ್ಸ್ ಅಟೆಂಡ್ ಮಾಡೋದು. ಸೊ ನಾನು ಏನೋ ಈಗ ಸಪೋಸ್ ಮಿಸ್ ಆಗಿ ನಾನು 100 ಔಟ್ ಆಫ್ 100 ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ನೀವು 80 ಔಟ್ ಆಫ್ 80 ಆತರ ಸ್ಕೋರ್ ಮಾಡ್ಕೊಳ್ತೀನಿ ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಸೊ ನಿಮ್ಗೆ 120 ಮಾರ್ಕ್ಸ್ ಗೆ ಕ್ವಶನ್ ಪೇಪರ್ ಗಳು ಫ್ರೇಮ್ ಆಗಿರುತ್ತೆ. ಓಕೆನಾ. ಇದರಲ್ಲಿ 20 ಕ್ವಶನ್ಸ್ ಪಾರ್ಟ್ ಎ ಅಲ್ಲಿ ಬರುತ್ತೆ. ಪಾರ್ಟ್ ಬಿ ಅಲ್ಲಿ 10 ಕ್ವಶನ್ಸ್ ಬರುತ್ತೆ. ನೀವು ಅಟೆಂಡ್ ಮಾಡ್ಬೇಕಾಗಿರೋದು ಎಷ್ಟು, 6 ಕ್ವಶನ್ಸ್. ಪಾರ್ಟ್ ಸಿ ಅಲ್ಲಿ ಎಷ್ಟು, 10 ಕ್ವಶನ್ಸ್ ಬರುತ್ತೆ. ನೀವು ಅಟೆಂಡ್ ಮಾಡ್ಬೇಕಾಗಿರೋದು 6 ಕ್ವಶನ್ಸ್. ಪಾರ್ಟ್ ಡಿ ಅಲ್ಲಿ 5 ಕ್ವಶನ್ ಕೇಳ್ತಾರೆ. ನೀವು ಅಟೆಂಡ್ ಮಾಡ್ಬೇಕಾಗಿರೋದು 3 ಕ್ವಶನ್ಗಳು. ಇಷ್ಟು ಕರೆಕ್ಟ್ ಆಗಿ ಅಟೆಂಡ್ ಮಾಡಿದ್ರೆ 43 ಕ್ವಶನ್ಸ್ ಗಳು ಆಗುತ್ತೆ. ನಿಮ್ಗೆ ಆರಾಮ್ಸೆ 120 ಮಾರ್ಕ್ಸ್ ಗೆ ನಿಮಗೆ ಬೇಕಾಗಿರೋದು ಎಷ್ಟು, ಬರೀ 80 ಮಾರ್ಕ್ಸ್. 80 ಮಾರ್ಕ್ಸ್ ನಿಮ್ಗೆ ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಈಗಿಂದನೇ ಪ್ರತಿದಿನನೂ ಸಣ್ಣ ಎಫರ್ಟ್ ಗಳನ್ನ ಆಗ್ತಾ ಬನ್ನಿ. ಸೊ ಇದಾಗಿತ್ತು ನಿಮ್ಮ
ಬ್ಲೂ ಪ್ರಿಂಟ್ ಅಂತಂದ್ರೆ ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಚಾಪ್ಟರ್ ಎಷ್ಟೆಷ್ಟು ವೆಯ್ಟೇಜ್ ಇದೆ ಅಂತ ಅಂದ್ಬಿಟ್ಟು ನಿಮ್ಗೆ ಏನಾದ್ರು ಇನ್ನೊಂದ್ಸಲ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸಲ ಮತ್ತೆ ಇದೇ ವಿಡಿಯೋನ ನೋಡಿ, ಒಂದು ಸ್ಮಾಲ್ ವಿಡಿಯೋ ಆಗಿರುತ್ತಲ್ಲ, ವಿಡಿಯೋ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಇನ್ನೂ ಡೌಟ್ ಏನಾದ್ರು ಇದೆ ಅಂತಂದ್ರೆ ಕಮೆಂಟ್ ಅಲ್ಲಿ ಮಾಡಿ ಕೇಳಿ, ನಾನು ಕಮೆಂಟ್ ಅಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ನಿಮ್ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಿದೆ, ಅದನ್ನು ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಕಾರ್ಡಿಂಗ್ ಅಲ್ಲಿ ನಾನು ಏನ್ ಅಪ್ಲೋಡ್ ಮಾಡ್ತೀನಿ ಅಂದ್ರೆ ಕಂಪ್ಲೀಟ್ ಆಗಿ ಚಾಪ್ಟರ್ ಗೆ ಇಟ್ಟು ಬಿಡ್ತೀನಿ. ಪ್ರತಿಯೊಂದು ಚಾಪ್ಟರ್ ಗೆ ಎಷ್ಟೆಷ್ಟು ಅದಕ್ಕೆ ರಿಕ್ವೈರ್ಮೆಂಟ್ ಎಷ್ಟಿದೆ ಅದ್ರ ಬೇಸ್ ಮೇಲೆ ನಿಮ್ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಈಸಿಯಾಗಿ ನೀವು ಅರ್ಥ ಮಾಡ್ಕೊಳ್ಬಹುದು. ಫೈನಲ್ ಆಗಿ ನಂದು ಹೇಳಕ್ಕೆ ಇಷ್ಟಪಡ್ತೀನಿ, ಬರೀ ನೀವು 4 ರಿಂದ 5 ಕ್ವಶನ್ ಪೇಪರ್ ಬರೀ ಚಾಪ್ಟರ್ ಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ನೋಡಿ, ಇಲ್ಲೆಷ್ಟಿದೆ 12 ಮಾರ್ಕ್ಸ್ ಆರ್ಗನೈಸಿಂಗ್ ಅಂತ ಅನ್ನೋದು, ಸ್ಟಾರ್ಟಿಂಗು 16 ಮಾರ್ಕ್ಸ್, ಮತ್ತೆ ಡೈರೆಕ್ಟಿಂಗ್ 12 ಮಾರ್ಕ್ಸ್, ಅದಾದ್ಮೇಲೆ ಇಲ್ಲಿ 21 ಮಾರ್ಕ್ಸ್ ನ ಏನಾದ್ರು ಬರೀ ಇಷ್ಟೇ ಫೋಕಸ್ ಮಾಡ್ತೀನಿ ಅಂತಂದ್ರೆ ಎಷ್ಟು ಸ್ಕೋರ್ ಆಯ್ತು? 6, 4, 11ಕ್ಕೆ 1, ದಶಕ 1, 2, 3, 4, 5, 6 ನಿಮ್ಗೆ ಇಲ್ಲೇ 60 ಮಾರ್ಕ್ಸ್ ಆಗೋಯ್ತು. 60 ಎಷ್ಟಾಯ್ತು? 61 ಮಾರ್ಕ್ಸ್ ಕವರ್ ಆಗೋಗ್ಬಿಡ್ತು. 80ಗೆ 61 ಮಾರ್ಕ್ಸ್ ಬರೀ 4 ಚಾಪ್ಟರ್ ಇಂದ ಕವರ್ ಆಗ್ತಾ ಇದೆ. ಸೊ ಹಾಗಾಗಿ ಬರೀ 4ಕ್ಕೆ ಅಂತ ಸ್ಟಿಕ್ ಆಗ್ಬೇಡಿ, ಎಲ್ಲವನ್ನು ಕ್ಲೀನ್ ಆಗಿ ಓದಿ. ಯಾಕಂದ್ರೆ ನಿಮ್ಗೆ ಆಪ್ಷನ್ ಕೆಲವು ಸಲ ಇಲ್ಲ, ನಿಮ್ಗೆ ಅದಕ್ಕೆ ಆನ್ಸರ್ ಗೊತ್ತಿಲ್ಲ ಅಂತಂದಾಗ ಒದ್ದಾಡಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದೀನಿ. ಸೊ ಎಲ್ಲಾನು ಕ್ಲೀನ್ ಆಗಿ ಅಟೆಂಡ್ ಮಾಡಿ. ಯಾವುದೇ ರೀತಿಯಾದಂತಹ ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ನೋಡ್ದಾಗ್ಲೋ ಏನಕ್ಕೋ ಪ್ಯಾನಿಕ್ ಆಗ್ಬೇಡಿ. 100 ಡೇಸ್ ಮ್ಯಾರಥಾನ್ ಸೆಷನ್ ನಾನು ಮಾಡ್ತೀನಿ. ಲಾಸ್ಟ್ ಯಾವಾಗ ಡಿಸೆಂಬರ್ ಅಥವಾ ಜಾನ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಪ್ರತಿದಿನನೂ ಲೈವ್ ಕ್ಲಾಸ್ ಗಳು ಬರ್ತೀನಿ. ಲೈವ್ ಕ್ಲಾಸ್ ಅಲ್ಲಿ ನಿಮ್ಗೆ ಇರ್ತಕ್ಕಂತಹ ಡೌಟ್ ಗಳನ್ನೆಲ್ಲ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಅದಾದ್ಮೇಲೆ ವ್ಯಾಲ್ಯೂಬಲ್ ಇನ್ಪುಟ್ಸ್ ಕೊಡ್ತಾ ಹೋಗ್ತಾ ಇದೀನಿ. ಪ್ರತಿದಿನ ಏನ್ ಲೈವ್ ಕ್ಲಾಸ್ ಮಾಡ್ತೀನಿ ಅದನ್ನ ಮಿಸ್ ಮಾಡದೆ ಮಾಡಿ 100 ಡೇಸ್ ಮ್ಯಾರಥಾನ್ ಸೆಷನ್ ಅಟೆಂಡ್ ಮಾಡಿ. ಆರಾಮ್ಸೆ 88 ತೆಗಿಬಹುದು. ಇಂಟರ್ನಲ್ಸ್ ನ ಚೆನ್ನಾಗಿ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಬಿಡಿ. ಅದಕ್ಕೆ ಏನೇನ್ ಪ್ರಿಯಾರಿಟೀಸ್ ಇದೆಯಲ್ಲ, ಅಸೈನ್ಮೆಂಟ್ ಕೊಡೋದಾಗಿರ್ಬೋದು, ಟೆಸ್ಟ್ ಅನ್ನ ಅಟೆಂಡ್ ಮಾಡ್ಬಿಟ್ಟು ತೆಗಿಯೋದಿರ್ಬೋದು, ಅವನ್ನೆಲ್ಲ ನಿಮ್ಮ ಕಾಲೇಜಿನಿಂದ ಏನ್ ಫಾಲೋ ಮಾಡ್ತಾರಲ್ಲ ಆ ಪ್ರೊಸೀಜರ್ ನ ಸ್ಕೋರ್ ಮಾಡಿ. ಅಲ್ಲಿ 20 ಔಟ್ ಆಫ್ 20 ನ ತಳಿ, ಇಲ್ಲಿ ಆರಾಮ್ಸೆ 80 ನ ಸ್ಕೋರ್ ಮಾಡ್ಬೋದು. ಸೊ ನೆಕ್ಸ್ಟ್ ಫೈನಲ್ ಆಗಿ ನಾವು ಕ್ಲಾಸ್ ಗಳಿಗೆ ಜಂಪ್ ಆಗೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸಿನ ಮುಗಿಸ್ತಾ ಇದ್ದೀನಿ.